ನೀವು ತೋರಿ ಸ್ಟಾರ್ಟ್ ಮಾಡಿ. ನೀವು ಆ ಕಡೆಯಿಂದ ಹಾಡ್ಬೇಕ್ರೆ ಸ್ಟಾರ್ಟ್ ಮಾಡಿ. ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ಕಾಸನವರು. ಇವತ್ತು ನಾನು ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆ ಇರುವಂತಹ ಯರಗಟ್ಟಿ ತಾಲೂಕಿನ ಕೋಟೂರು ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೀನಿ. ನೀವು ನೋಡ್ಬೋದು, ಕೋಟೂರು ಪರಮಾನಂದ ದೇವಸ್ಥಾನಕ್ಕೆ ನಾನು ಬಂದು ಪೂಜೆ ಸಲ್ಲಿಸಿದ ನಂತರ ಇಲ್ಲಿರುವಂಥ ಕೋಟೂರು ಗ್ರಾಮದ ಪರಮಾನಂದನ ಪೂಜಾರಿಯಾಗಿರುವಂಥ ಶಿವಲಿಂಗಯ್ಯವರು ನಾಟಕ ಆಗಿದ್ದಾರೆ. ಆ ನಾಟಕವನ್ನು ಬರೀತಾರೆ, ಜೊತೆಗೆ ಹಾಡುಗಾರರಿದ್ದಾರೆ ಮತ್ತು ಕೋಟೂರು ಪರಮಾನಂದನ ಆ ಪೂಜೆಯನ್ನು ಪ್ರಸ್ತುತವಾಗಿ ಮಾಡ್ತಾ ಇದ್ದಾರೆ. ಇವರಿಂದ ಒಂದು ಪರಮಾನಂದನ ಕುರಿತು ಒಂದು ಹಾಡನ್ನು ಹಾಡ್ತಾ ಇದ್ದಾರೆ, ಕೇಳಿ ಆನಂದಿಸಿ. ಗುರು ತಂದೆ ಪರಮಾನಂದ ದಯಾನಿಧಿ ಬೆಳಗುವೆ ಆರತಿಯ, ಗುರು ಹರ ಬೆಳಗುವೆ ಆರತಿಯ, ಕೋಟೂರ ಕ್ಷೇತ್ರದಿ ನೆಲಸಿದ ತಂದೆ ಪಾರ್ವತಿ ಪರಮೇಶ, ಜಡೆಯೊಳು ಗಂಗಾ ನಿವಾಸ, ಮುತ್ತಿನೋಳು ಅಡಗಿ ಹಸುವಿನ ಹಾಲು ಕರೆದಂತ ತಾತ, ಕೋಟೂರ ಗ್ರಾಮವೇ ಪವಿತ್ರ. ಗುರು ತಂದೆ ಪರಮಾನಂದ ದಯಾನಿಧಿ ಬೆಳಗುವೆ ಆರತಿಯ, ಗುರು ಹರ ಬೆಳಗುವೆ ಆರತಿಯ, ಗಾಳಿಗೂಳಿಯು ಸರ್ಪವು ಕಚ್ಚಲು ಪ್ರಾಣವ ಉಳಿಸಿರುವೆ, ಭಕ್ತರ ಕರುಣಿಸಿ ಕಾದಿರುವೆ, ಮುಕ್ಕೋಟಿ ದೇವರು ಆರತಿ ಬೆಳಗಲು ಮೂರ್ತಿಯಾಗಿರುವೆ, ಗುರುಹರ ಮೂರ್ತಿಯಾಗಿರುವೆ. ಗುರು ತಂದೆ ಪರಮಾನಂದ ದಯಾನಿಧಿ ಬೆಳಗುವೆ ಆರತಿಯ, ಗುರುಹರ ಬೆಳಗುವೆ ಆರತಿಯ, ಬೇಡಿದ ಭಕ್ತರಿಗೆ ಬೇಡಿದ ಕೊಟ್ಟು ಉದ್ಧರಿಸಿದ ತಂದೆ, ಗುರುಹರ ಉದ್ಧರಿಸಿದ ತಂದೆ, ನಂಬಿದ ಭಕ್ತರ ಮನದೊಳು ನೆಲೆಸಿ ಕರುಣಿಸಿದ ಪ್ರಭುವೇ, ಗುರುಹರ ಕರುಣಿಸಿದ ಪ್ರಭುವೇ. ಗುರು ತಂದೆ ಪರಮಾನಂದ ದಯಾನಿಧಿ ಬೆಳಗುವೆ ಆರತಿಯ, ಗುರುಹರ ಬೆಳಗುವೆ ಆರತಿಯ, ಗುರುಹರ ಬೆಳಗುವೆ ಆರತಿಯ. ಹರ ಓಂ ಯಜ್ಞ ಯಜ್ಞವಿದಂತಿ ದೇವ ತಾನಿ ಧರ್ಮಾನಿ ಪ್ರಥಮನಾಕಂ ಪ್ರೇಣಾಕಂ ಮಹಿಮಾ ಸಂತತೆ ಪೂರ್ವೆ ಸಾಧ್ಯ ಸಂತತಿ ದೇವ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತನಿಯಮಾತೀರ್ಥಂ ನೈಜನಂ ನಾಗದೇವಕಲಾತೀರ್ಥಂ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಮಂಗಳಂ ಜೈ ನಮಃ ಶಿವ ಪಾರ್ವತೀಶ್ವರ ಹರ ಹರ ಮಹಾದೇವ. ಓಂ ಶಾಂತಿ ಶಾಂತಿ ಶಾಂತಿ.